ಕೇವಲ 3 ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಳೆಯೋದಕ್ಕೆ ಸಾಧ್ಯನಾ? ಕೇಳೋಕೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಜಗತ್ತನ್ನೇ ಗೆದ್ದ ಒಂದು ಅಪ್ರತಿಮ ಸಾಮ್ರಾಜ್ಯ ಕಟ್ಟಿದ ಮಹಾನ್ ಚಕ್ರವರ್ತಿಯೊಬ್ಬನನ್ನ ಯಾವುದೇ ಆಯುಧಗಳಿಲ್ಲದೆ ಕೇವಲ ತನ್ನ ಬುದ್ಧಿವಂತಿಕೆಯಿಂದ ಪುಟ್ಟ ಬಾಲಕನೊಬ್ಬ ಸೋಲಿಸಿದ್ದು ಹೇಗೆ? ನಾವೆಲ್ಲರೂ ಬಾಲ್ಯದಿಂದಲೂ ವಾಮನ ಮತ್ತೆ ಬಲಿ ಚಕ್ರವರ್ತಿಯ ಈ ಕಥೆ ಕೇಳ್ತಾನೆ ಬೆಳೆದಿದ್ದೀವಿ. ನಿಜ. ಮೇಲ್ನೋಟಕ್ಕೆ ಇದೊಂದು ಅದ್ಭುತವಾದ ಪೌರಾಣಿಕ ಕಥೆ ತರ ಕಾಣತ್ತೆ. ಅಂದ್ರೆ ಒಬ್ಬ ರಾಜನ ಗರ್ವಭಂಗ ಮಾಡಿದ ಕಥೆ ತರ. ಕರೆಕ್ಟ್. ಆದ್ರೆ ಈ ಕಥೆಯ ಪದರಗಳೆಲ್ಲ ಬಿಡಿಸ್ತಾ ಹೋದ್ರೆ ಇದರ ಹಿಂದಿರೋ ಮನೋವೈಜ್ಞಾನಿಕ ಸತ್ಯ ನಾವಂದ್ಕೊಂಡಿರೋದಕ್ಕಿಂತಲೂ ಬಹಳ ಆಳವಾಗಿದೆ. ಹೌದು. ಇಂದಿನ ನಮ್ಮ ಈ ವಿಶೇಷ ಜ್ಞಾನ ಮಂಥನದಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತ ಆಗಿರೋ ಈ ಕಥೆಯ ಹಿಂದಿನ ಆ ಗುಪ್ತ ರಹಸ್ಯವನ್ನೇ ನಾವು ಭೇದಿಸೋಕೆ ಹೊರಟಿರೋದು. ಈ ವಿಷಯದ ವಿಶ್ಲೇಷಣೆ ನಿಜಕ್ಕೂ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಆಧಾರವಾಗಿರೋದು ಇನ್ನರ್ ಲೈಟ್ 333 ಅವರ ದಿನ 5ರ ಅತ್ಯಮೂಲ್ಯ ಟಿಪ್ಪಣಿಗಳು. ಹೌದು, ಇಂದಿನ ನಮ್ಮ ಮುಖ್ಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಮಹಾನ್ ದಾನಿಯಾಗಿದ್ದ, ತ್ಯಾಗಿಯಾಗಿದ್ದ ಬಲಿ ಚಕ್ರವರ್ತಿಯನ್ನ ಭಗವಂತ ಪಾತಾಳಕ್ಕೆ ತುಳಿದಿದ್ದು ನಿಜಕ್ಕೂ ಅವನಿಗೆ ನೀಡಿದ ಕಠಿಣ ಶಿಕ್ಷೆನ? ಎಕ್ಸಾಕ್ಟ್ಲಿ. ಜೊತೆಗೆ ನಮ್ಮ ಋಷಿಮುನಿಗಳು ಕೇವಲ ಕಥೆಗಳ ಮೂಲಕ ಅಡಗಿಸಿಟ್ಟಿರೋ ಆ ಗುಪ್ತ ರಹಸ್ಯ, ಆ ಅಂತರಂಗದ ಬೆಳಕನ್ನ ಹುಡುಕೋದು ಇಂದಿನ ನಮ್ಮ ಪ್ರಮುಖ ಗುರಿ. ಈ ಗುರಿಯ ಕಡೆ ಹೆಜ್ಜೆ ಹಾಕೋ ಮುನ್ನ ಈ ಟಿಪ್ಪಣಿಯಲ್ಲಿರೋ ಒಂದು ಅತ್ಯಂತ ಸುಂದರವಾದ ಮತ್ತು ಗೌರವಯುತವಾದ ಭಾವವನ್ನು ನಾವೆಲ್ಲರೂ ಒಮ್ಮೆ ಸ್ಮರಿಸಲೇಬೇಕು. ಖಂಡಿತ. ಈ ದಿವ್ಯಜ್ಞಾನವನ್ನ ನಮ್ಗೆ ಕರುಣಿಸಿದ ಅಖಂಡ ಸನಾತನ ಭಾರತದ ಗುರುಪರಂಪರೆಗೆ ಮೂಲ ಲೇಖಕರು ತಮ್ಮ ಸಂಪೂರ್ಣ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಒಮ್ಮೆ ಊಹಿಸ್ಕೊಳ್ಳಿ, ಹಿಮಾಲಯದ ಕೊರಿಯೋ ಚಳಿಯ ಹಿಮಾವೃತ ಗುಹೆಗಳಿಂದ ಹಿಡಿದು ನೈಮಿಷಾರಣ್ಯದ ದಟ್ಟ ಕಾಡುಗಳವರೆಗೆ. ಹೌದು, ನಮ್ಮ ಮಹಾನ್ ಋಷಿಗಳು ತಮ್ಮ ಇಡೀ ಜೀವನವನ್ನೇ, ತಮ್ಮ ಉಸಿರನ್ನೇ ಕೇವಲ ತಪಸ್ಸಿಗಾಗಿ ಮುಡಿಪಾಗಿಟ್ರು. ಮನುಕುಲದ ಉದ್ಧಾರಕ್ಕಾಗಿ, ಭವಿಷ್ಯದ ಪೀಳಿಗೆಗೆ ಮಾರ್ಗದರ್ಶನ ನೀಡೋಕೆ ಈ ಅದ್ಭುತ ಪುರಾಣಗಳನ್ನ ಬಹಳ ಜಾಗರೂಕತೆಯಿಂದ ರಚಿಸಿದ್ರು. ನಮ್ಮ ಈ ಪುಣ್ಯಭೂಮಿಯಾದ ಭಾರತ ಮಾತೆಯನ್ನ ಜ್ಞಾನದ ಗಣಿ ಅಂತ ಕರೆಯೋದರ ಹಿಂದಿನ ಅಸಲಿ ಕಾರಣವೂ ಇದೇ ಆಗಿದೆ. ನಿಜ. ಇಲ್ಲಿನ ಪ್ರತಿಯೊಂದು ಅವತಾರವೂ, ಪುರಾಣದ ಪ್ರತಿಯೊಂದು ಕಥೆಯೂ ಕೇವಲ ಕಾಲ್ಪನಿಕ ಕಟ್ಟುಕಥೆಗಳಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ನಮ್ಮ ಸಂಸ್ಕೃತಿಯ ಮತ್ತೆ ಸನಾತನ ಧರ್ಮದ ಅಚಲವಾದ ಅಡಿಪಾಯವು, ಮನುಷ್ಯನ ಮನಸ್ಸಿನ ಅತ್ಯಂತ ಆಳವಾದ ಸ್ತರಗಳನ್ನು ವಿಶ್ಲೇಷಿಸೋ ಕೈಪುಡಿಗಳಾಗಿವೆ. ಆ ಅಖಂಡ ಗುರುಪರಂಪರೆಯ ಚರಣಗಳಿಗೆ ಭಕ್ತಿಯಿಂದ ಶಿರಬಾಗಿ ಇಂದಿನ ಈ ವಾಮನ ತತ್ವದ ಒಳಹೊಕ್ರೆ ನಮಗೆ ಅನೇಕ ವಿಸ್ಮಯಗಳು ಎದುರಾಗುತ್ತವೆ. ಬನ್ನಿ, ಹಾಗಾದ್ರೆ ಈ ಅದ್ಭುತ ಕಥೆಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಮಹರ್ಷಿ ವೇದವ್ಯಾಸರು ಭಾಗವತದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿರೋ ಹಾಗೆ ಬಲಿಚಕ್ರವರ್ತಿ ಅಸಾಧಾರಣ ಶಕ್ತಿಶಾಲಿಯಾಗಿದ್ದ, ಅತ್ಯಂತ ಪ್ರಜಾವತ್ಸಲ ಹಾಗೂ ಮಹಾನ್ ದಾನಿ ಕೂಡ ಆಗಿದ್ದ. ಹೌದು. ಅವನ ಆಡಳಿತದಲ್ಲಿ ಯಾವ ಕಮ್ಮಿನೂ ಇರ್ಲಿಲ್ಲ. ಆದ್ರೆ ಅವನ ದೊಡ್ಡ ದೌರ್ಬಲ್ಯ ಅಂದ್ರೆ ತಾನು ಸಾಧಿಸಿದ ಈ ಅಪಾರವಾದ ಕೀರ್ತಿಯ ಬಗ್ಗೆ ಅವನಲ್ಲಿ ಮನೆ ಮಾಡಿದ್ದ ಆ ನಾನೋ ಅನ್ನೋ ಅಹಂಕಾರ. ಅದೇ ನೋಡಿ, ತಾನೇ ಸರ್ವಶ್ರೇಷ್ಠ ಅನ್ನೋ ಗರ್ವದಿಂದ ಆತ ಸ್ವರ್ಗವನ್ನೇ ಗೆದ್ದು ಬೀಗುತ್ತಾ ಇದ್ದ. ಅವನ ಈ ಅಹಂಕಾರದ ಪರಮಾವಧಿಯನ್ನ ಅಳಿಸೋಕೆ, ಅವನನ್ನ ಮತ್ತೆ ಸರಿದಾರಿಗೆ ತರೋಕೆ ಭಗವಂತ ಆಯ್ದುಕೊಂಡ ದಾರಿ ಮಾತ್ರ ನಿಜಕ್ಕೂ ಆಶ್ಚರ್ಯಕರ. ಹೌದು, ಭಗವಂತ ಬೃಹತ್ತಾದ ಸೇನೆಯನ್ನಾಗಲಿ ಅಥವಾ ಭಯಂಕರವಾದ ಆಯುಧಗಳನ್ನಾಗಲಿ ಹಿಡಿದು ಬರಲಿಲ್ಲ. ಬದಲಾಗಿ ಜಗತ್ತನ್ನೇ ನಡುಗಿಸ್ತಾ ಇದ್ದ ಆ ಮಹಾನ್ ಚಕ್ರವರ್ತಿಯ ಮುಂದೆ ಬಂದು ನಿಂತಿದ್ದು ಒಬ್ಬ ಪುಟ್ಟ ಮುಗ್ಧ ವಾಮನನ ರೂಪದಲ್ಲಿ. ಅಷ್ಟು ದೊಡ್ಡ ಸಾಮ್ರಾಜ್ಯದ ಒಡೆಯನ ಮುಂದೆ ತೇಜಸ್ವಿಯಾದ ಆ ಪುಟ್ಟ ಬಾಲಕ ಬಂದು ನಿಂತಾಗ ಬಲಿಚಕ್ರವರ್ತಿಗೆ ಸಹಜವಾಗಿಯೇ ಆಶ್ಚರ್ಯ ಆಗಿರಬೇಕು. ಜೊತೆಗೆ ಸ್ವಲ್ಪ ಮಟ್ಟಿನ ಅಹಂಕಾರದ ನಗೂ ಕೂಡ ಬಂದಿರಬಹುದು. ಖಂಡಿತ. ತಾನು ಇಡೀ ಜಗತ್ತಿಗೆ ದಾನ ನೀಡಬಲ್ಲೆ ಅನ್ನೋ ಗರ್ವದಲ್ಲಿದ್ದ ಬಲಿಗೆ ಈ ಬಾಲಕನನ್ನ ಕಂಡಾಗ ಅವನ ಬೇಡಿಕೆಗಳನ್ನ ಈಡೇರಿಸೋನು ತೀರಾ ಸುಲಭದ ಕೆಲಸ ಅನಿಸಿದು ಸಹಜ. ಅದೇ ನೋಡಿ ಕತೆಯ ಸ್ವಾರಸ್ಯ. ಅಷ್ಟು ದೊಡ್ಡ ಚಕ್ರವರ್ತಿಯ ಬಳಿ ಬಂದು ಆ ಪುಟ್ಟ ಬಾಲಕ ಕೇಳಿದ್ದೇನು? ಕೇವಲ ತನ್ನ ಹೆಜ್ಜೆಯ ಅಳತೆಯಲ್ಲಿ 3 ಹೆಜ್ಜೆ ಭೂಮಿ. ಹೌದು, ಇಡೀ ಬ್ರಹ್ಮಾಂಡವನ್ನೇ ಆಳುತ್ತಿದ್ದ, ಯಾರೂ ಏನೇ ಕೇಳಿದ್ರೂ ಇಲ್ಲ ಅನ್ನದ ಬಲಿಗೆ ಈ ಬೇಡಿಕೆ ತೀರ ಕ್ಷುಲ್ಲಕವಾಗಿ ಕಂಡಿರ್ಬೋದು. ನಿನಗೆ ಏನು ಬೇಕು, ಸಂಪತ್ತು ಬೇಕೇ, ರಾಜ್ಯ ಬೇಕೇ ಅಂತ ತನ್ನ ಐಶ್ವರ್ಯದ ಮದದಿಂದ ಬಲಿ ಕೇಳ್ತಾನೆ. ಆದರೆ ವಾಮನನ ಈ ಪುಟ್ಟ ಬೇಡಿಕೆ ಕೇವಲ ಆಶ್ಚರ್ಯವನ್ನಷ್ಟೇ ಅಲ್ಲ, ಭಗವಂತ ತನ್ನ ಅಹಂಕಾರವನ್ನ ಅಣಕಿಸ್ತಿದ್ದಾನೆ ಅನ್ನೋ ಸತ್ಯದ ಅರಿವನ್ನ ಆ ಕ್ಷಣದಲ್ಲಿ ಬಲಿಗೆ ನೀಡ್ಲಿಲ್ಲ. ಇಲ್ಲಿನ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ
ಆ ಕತೆ ತೆಗೆದುಕೊಳ್ಳೋ ಅನಿರೀಕ್ಷಿತ ತಿರುವು. ಹೌದು, ದಾನ ನೀಡೋದಿಕ್ಕೆ ಸಂಕಲ್ಪ ಮಾಡೋಕೆ ಬಲಿಚಕ್ರವರ್ತಿ ನೀರು ಬಿಡಲು ತನ್ನ ಕೈ ಚಾಚುತ್ತಾನೆ. ಆ ನೀರು ಭೂಮಿಗೆ ಸ್ಪರ್ಶಿಸುತ್ತಿದ್ದಂತೆಯೇ ಆ ಕ್ಷಣದಲ್ಲಿಯೇ ಆ ಪುಟ್ಟ ವಾಮನ ಕೇವಲ ಬಾಲಕನಾಗಿ ಉಳಿಯೋದಿಲ್ಲ. ಆತ ತ್ರಿವಿಕ್ರಮನಾಗಿ ಬೆಳೆಯುತ್ತಾನೆ. ಇಲ್ಲಿ ಬೆಳೆಯುತ್ತಾನೆ ಅನ್ನೋ ಪದ ಬಹಳ ಸಣ್ಣದಾಗಿ ಕಾಣಬಹುದು, ಆದರೆ ಮೂಲಗಳ ಪ್ರಕಾರ ಆತನ ಬೆಳವಣಿಗೆ ಎಂದರೆ ಬ್ರಹ್ಮಾಂಡವನ್ನೇ ಆವರಿಸುವಷ್ಟು ಬೃಹತ್ತಾಗಿ, ಮನುಷ್ಯನ ಕಲ್ಪನೆಗೂ ನಿಲುಕದಷ್ಟು ಅಗಾಧವಾಗಿ ಬೆಳೆದು ನಿಲ್ಲೋ ಪ್ರಕ್ರಿಯೆ ಅದು. ಆ ದೃಶ್ಯವನ್ನ ಕಲ್ಪನೆ ಮಾಡ್ಕೊಳ್ಳೋದೇ ಒಂದು ಅದ್ಭುತ ಅನುಭವ. ಯಾವ ಪುಟ್ಟ ಪಾದಗಳು ಕೇವಲ 3 ಹೆಜ್ಜೆ ಮಣ್ಣನ್ನ ಕೇಳಿದ್ವೋ ಅದೇ ಹೆಜ್ಜೆಗಳು ಇಡೀ ಬ್ರಹ್ಮಾಂಡವನ್ನ ಅಳೆಯೋ ಬೃಹತ್ತು ಪಾದಗಳಾಗಿ ಮಾರ್ಪಟ್ಟವು. ನಿಜ, ಇದು ಕೇವಲ ಭೌತಿಕವಾದ ಬೆಳವಣಿಗೆಯಲ್ಲ. ನಮ್ಮ ಅಹಂಕಾರದ ಎದುರು ಈ ಬ್ರಹ್ಮಾಂಡದ ಶಕ್ತಿ ಎಷ್ಟು ಅಗಾಧವಾದದು ಅಂತ ತೋರಿಸೋ ಸ್ಪಷ್ಟವಾದ ರೂಪಕ. ಆ ತ್ರಿವಿಕ್ರಮ ತನ್ನ ಮೊದಲ ಹೆಜ್ಜೆಯಿಂದ ಇಡೀ ಭೂಮಿಯನ್ನ ಅಳದ್ಬಿಡ್ತಾನೆ. ಅಂದ್ರೆ ಬಲಿಚಕ್ರವರ್ತಿ ಜಯಿಸಿದ್ದ, ನನ್ನದು ಅಂತ ಭಾವಿಸಿದ್ದ ಸಂಪೂರ್ಣ ಭೌತಿಕ ಜಗತ್ತನ್ನೇ ಅಳೆದ್ಬಿಡ್ತಾನೆ. ಎರಡನೇ ಹೆಜ್ಜೆಯಿಂದ ಇಡೀ ಆಕಾಶವನ್ನ ಅಂದ್ರೆ ಮೇಲಿನ ಲೋಕಗಳೆಲ್ಲವನ್ನೂ, ಅವನ ಕೀರ್ತಿ ಹರಡಿದ್ದ ಎಲ್ಲೆಡೆಗಳನ್ನೂ ಅಳೆದು ಮುಗಿಸ್ತಾನೆ. ಈಗ ಭಗವಂತನಿಗೆ 3ನೇ ಹೆಜ್ಜೆ ಇಡಲು ಜಾಗವೇ ಇಲ್ಲ. 2 ಹೆಜ್ಜೆಗಳಲ್ಲಿ ಬಲಿಚಕ್ರವರ್ತಿಯ ಇಡೀ ಅಸ್ತಿತ್ವದ ಆಧಾರವೇ ಕರಗಿ ಹೋಗಿದೆ. ಆಗ ಭಗವಂತ ಆ ಭಾರೀ ದಾನಿಯನ್ನ ನೋಡಿ ಕೇಳ್ತಾನೆ, 2 ಹೆಜ್ಜೆಗಳಲ್ಲಿ ನಿನ್ನ ಸರ್ವಸ್ವವೂ ಮುಗಿದು ಹೋಯಿತು. ಈಗ ನನ್ನ 3ನೇ ಹೆಜ್ಜೆ ಎಲ್ಲಿಡಲಿ ಅಂತ. ಎಂತಹ ಅದ್ಭುತವಾದ ಆಳವಾದ ಪ್ರಶ್ನೆ. ಅಲ್ಲಿಯವರೆಗೆ ತನ್ನ ಬಳಿ ಎಲ್ಲವೂ ಇದೆ, ತಾನೇ ಎಲ್ಲವನ್ನೂ ನೀಡೋನು ಅಂತ ಬೀಗುತ್ತಿದ್ದ ಚಕ್ರವರ್ತಿಗೆ ಈಗ ತನ್ನ ಬಳಿ ತನಗಾಗಿ ಏನೂ ಉಳಿದಿಲ್ಲ ಅನ್ನೋ ಪರಮಸತ್ಯದ ಅರಿವಾಗುತ್ತೆ. ಆ ಕ್ಷಣದ ಅವನ ಮಾನಸಿಕ ಸ್ಥಿತಿಯನ್ನು ಒಮ್ಮೆ ಊಹಿಸ್ಕೊಳ್ಳಿ. ಅವನಿಗೆ ಅಹಂಕಾರ ಪಡಲು ಈಗ ಯಾವ ಕಾರಣವೂ ಉಳಿದಿಲ್ಲ. ಇಲ್ಲಿಯೇ ಋಷಿಮುನಿಗಳು ಕಥೆಯ ಅಸಲಿ ಮರ್ಮವನ್ನ ಅಡಗಿಸಿಟ್ಟಿರೋದು. ಹೌದು, ಬಲಿಗೆ ಆ ನಿಮಿಷದಲ್ಲಿ ಸಂಪೂರ್ಣ ಜ್ಞಾನೋದಯ ಆಗುತ್ತೆ. ಇಲ್ಲಿಯವರೆಗೆ ತಾನು ನನ್ನದು ಅಂತ ಭಾವಿಸಿದ್ದ ರಾಜ್ಯ, ಸಂಪತ್ತು, ಸ್ವರ್ಗ, ಕೀರ್ತಿ ಎಲ್ಲವೂ ಭಗವಂತನ 2 ಹೆಜ್ಜೆಗಳಲ್ಲಿಯೇ ಕರಗಿ ಹೋಗಿದೆ. ನನ್ನದು ಅನ್ನೋ ಆಸ್ತಿಯೇ ಇಲ್ಲವಾದ ಮೇಲೆ ಆ ಆಸ್ತಿಯನ್ನ ಆಳುತ್ತಿದ್ದ, ಅದರ ಮೇಲೆ ನಿಯಂತ್ರಣ ಹೊಂದಿದ್ದ ನಾನು ಅನ್ನೋ ಅಹಂಕಾರವಾದರೂ ಏಕೆ ಉಳಿಯಬೇಕು? ಕರೆಕ್ಟ್. ಈ ಸತ್ಯದ ಅರಿವಾದೊಡನೆ ಬಲಿಚಕ್ರವರ್ತಿ ಯಾವುದೇ ಪ್ರತಿರೋಧವಿಲ್ಲದೆ ಅತ್ಯಂತ ವಿನಯದಿಂದ ತನ್ನ ತಲೆಯನ್ನೇ 3ನೇ ಹೆಜ್ಜೆ ಇಡಲು ಬಾಗುಸ್ತಾನೆ. ಇದು ಆತನ ಸೋಲಲ್ಲ, ಆತನ ಅಹಂಕಾರದ ಸೋಲು. ಅಂದ್ರೆ ನನ್ನದು ಅನ್ನೋ ಮಮಕಾರ ಮುಗಿದ ಮೇಲೆ ನಾನು ಅನ್ನೋ ಅಹಂಕಾರವನ್ನ ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿದ. ಇದು ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಭಗವಂತ ತನ್ನ 3ನೇ ಪಾದವನ್ನ ಬಲಿಯ ತಲೆಯ ಮೇಲಿಟ್ಟು ಅವನನ್ನ ಪಾತಾಳಕ್ಕೆ ಕಳುಹಿಸ್ತಾನೆ. ನಾವು ಮೇಲ್ನೋಟಕ್ಕೆ ಸಾಮಾನ್ಯ ದೃಷ್ಟಿಯಿಂದ ಇದನ್ನೊಂದು ಕಠಿಣವಾದ ಶಿಕ್ಷೆ ಅಂತನೋ, ಒಬ್ಬ ಚಕ್ರವರ್ತಿಯನ್ನ ಪದಚ್ಯುತಗೊಳಿಸಿದ ಘಟನೆ ಅಂತನೋ ಭಾವಿಸ್ತೀವಿ. ಆದ್ರೆ ಮೂಲಗಳ ಪ್ರಕಾರ ಭಗವಂತ ಬಲಿಗೆ ನೀಡಿದ್ದು ಶಿಕ್ಷೆಯಲ್ಲ. ಇದು ಬಲಿಯನ್ನ ಅವನ ಅಹಂಕಾರದ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ನೀಡಿದ ಮಹಾನ್ ಅನುಗ್ರಹ. ಆ ಅನುಗ್ರಹದ ತೀವ್ರತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಹಂಕಾರ ಅನ್ನೋದು ಮನುಷ್ಯನನ್ನ ಸದಾ ಸುಡುವ ಬೆಂಕಿ ಇದ್ದಂತೆ. ನಿಜ. ಬಲಿ ಚಕ್ರವರ್ತಿಯನ್ನ ಆ ಬೆಂಕಿಯಿಂದ ಪಾರುಮಾಡಿ ಅಹಂಕಾರದ ಭಾರವಿಲ್ಲದ ಪಾತಾಳದಂತಹ ಅತ್ಯಂತ ಶಾಂತ ಸ್ಥಿತಿಗೆ ಅವನನ್ನ ಕಳಿಸಿ ರಕ್ಷಿಸಿದ. ಇದು ಆತನಿಗೆ ಭಗವಂತ ಒದಗಿಸಿದ ಅತ್ಯುನ್ನತ ಮಟ್ಟದ ರಕ್ಷಣೆಯಾಗಿದೆ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಹ ವಿಶ್ಲೇಷಣೆ. ಅಂದ್ರೆ ಈ ಇಡೀ ಕತೆ ಕೇವಲ ಯಾವುದೋ ಒಂದು ಕಾಲದ ಭೌತಿಕ ಜಗತ್ತಿನ ಕಥೆಯಾಗಿರದೆ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದ ತತ್ವವನ್ನ ವಿವರಿಸೋ ಅತ್ಯುನ್ನತ ಮಟ್ಟದ ರೂಪಕವಾಗಿದೆ. ಖಂಡಿತ. ನಮ್ಮ ಮೂಲ ಸಾಮಗ್ರಿಯೂ ಇದನ್ನೇ ಅಂತರಂಗದ ಮೂಲ ವಿಷ್ಣು ತತ್ವ ಅಂತ ಕರೆಯೋದು. ನಮ್ಮ ಋಷಿಗಳು ಇಂತಹ ಕಥೆಗಳ ಮೂಲಕ ಬದುಕಿನ ಅತ್ಯಂತ ಕ್ಲಿಷ್ಟವಾದ ಹಾಗೂ ಅಮೂರ್ತವಾದ ಮನೋವೈಜ್ಞಾನಿಕ ತತ್ವಗಳನ್ನ ಬಹಳ ಸರಳವಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಕಟ್ಟಿಕೊಟ್ಟಿದ್ದಾರೆ. ಇದರಲ್ಲಿ ಬಳಸಿರೋ ವಾಮನನ ರೂಪಕವನ್ನ ಆಳವಾಗಿ ಗಮನಿಸಿದ್ರೆ ಆಶ್ಚರ್ಯ ಆಗುತ್ತೆ. ವಾಮನ ಅಂದ್ರೆ ಕೇವಲ ಸಣ್ಣ ಆಕಾರವಲ್ಲ. ವಾಮನ ಅಂದ್ರೆ ವಿನಯದ ಪ್ರತೀಕ. ಹೌದು, ಮನುಷ್ಯನ ಬುದ್ಧಿಶಕ್ತಿ, ಜ್ಞಾನ, ಸಂಪತ್ತು, ಅಧಿಕಾರ ಬೆಳೆದಂತೆಲ್ಲ ಅವನೊಳೆಯಿನ ವಿನಯವು ವಾಮನನಂತೆ ಇರಬೇಕು. ಅದೇ ಪ್ರಾಯೋಗಿಕ ಜಗತ್ತಿನಲ್ಲಿ ನಾವೇನ್ ಮಾಡ್ತೀವಿ? ಸ್ವಲ್ಪ ಜ್ಞಾನ, ಸ್ವಲ್ಪ ಸಂಪತ್ತು ಅಥವಾ ಸಣ್ಣದೊಂದು ಅಧಿಕಾರ ಬಂದೊಡ್ನೆಯೇ ನಮ್ಮ ಅಹಂಕಾರ ತ್ರಿವಿಕ್ರಮಾಕಾರವಾಗಿ ಬೆಳೆದುಬಿಡುತ್ತೆ. ನಾವೇ ಎಲ್ಲವನ್ನೂ ನಿಯಂತ್ರಿಸುವರಂತೆ ವರ್ತಿಸ್ತೀವಿ. ಈ ಅಧ್ಯಯನ ಸ್ಪಷ್ಟವಾಗಿ ಎಚ್ಚರಿಸುವಂತೆ ಅಹಂಕಾರ ಆ ರೀತಿಯಾಗಿ ಬೆಳೆದ್ರೆ ವಿನಾಶ ಖಚಿತ. ವಿನಯವಿದ್ರೆ ಮಾತ್ರ
ಆ ವಾಮನನ ರೂಪದಲ್ಲಿರೋ ವಿನಯವನ್ನ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮೊಳಗಿನ ಅಹಂಕಾರ ಕರಗಿ ಭಗವಂತನ ಅಥವಾ ಸತ್ಯದ ದರ್ಶನ ಸಾಧ್ಯವಾಗುತ್ತೆ. ಇದು ಕೇವಲ ಆಧ್ಯಾತ್ಮಿಕ ಪಾಠವಲ್ಲ, ದೈನಂದಿನ ಬದುಕಿನ ಅತ್ಯುತ್ತಮ ನಿರ್ವಹಣಾ ಪಾಠವೂ ಹೌದು. ಇದರ ಜೊತೆಗೆ ಈ ಟಿಪ್ಪಣಿಯಲ್ಲಿ ಚರ್ಚಿಸಲಾಗಿರೋ ಆ 3 ಹೆಜ್ಜೆಗಳ ರಹಸ್ಯ ಇದೆಯಲ್ಲ, ಅದು ಈ ಕಥೆಯ ಅತ್ಯಂತ ಆಳವಾದ ತಾತ್ವಿಕ ತಳಹದಿಯನ್ನ ತೆರೆದಿಡುತ್ತೆ. ಹೌದು, ಈ 3 ಹೆಜ್ಜೆಗಳು ಕೇವಲ ಭೂಮಿ ಮತ್ತೆ ಆಕಾಶದ ಭೌತಿಕ ಅಳತೆಯಲ್ಲ. ಇವು ಮನುಷ್ಯನ ಅಸ್ತಿತ್ವದ 3 ಪ್ರಮುಖ ಸ್ಥಿತಿಗಳನ್ನ, ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಿರೋ 3 ಪ್ರಜ್ಞಾವಸ್ಥೆಗಳನ್ನ ಪ್ರತಿನಿಧಿಸುತ್ತವೆ. ಅವೇ ಜಾಗ್ರೋತ್, ಸ್ವಪ್ನ ಮತ್ತು ಸುಷುಪ್ತಿ. ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ. ಈ 3 ಸ್ಥಿತಿಗಳು ನಮ್ಮ ದೈನಂದಿನ ಅನುಭವಗಳೇ ಆಗಿವೆ. ಟಿಪ್ಪಣಿಯ ಪ್ರಕಾರ ಜಾಗೃತ್ ಅಂದ್ರೆ ನಮ್ಮ ಎಚ್ಚರದ ಸ್ಥಿತಿ. ಇದು ನಮ್ಮ ಅಹಂಕಾರ ಅತ್ಯಂತ ಪ್ರಬಲವಾಗಿರೋ ಜಾಗ. ನಾವು ಪ್ರತಿದಿನ ಬೆಳಿಗ್ಗೆ ಎಚ್ಚರವಾದ ತಕ್ಷಣ ನಾನು ಅನ್ನೋ ಪ್ರಜ್ಞೆ ಹುಟ್ಕೊಳ್ಳುತ್ತೆ. ನಾನು ಇಂಥ ಹುದ್ದೆಯಲ್ಲಿದ್ದೀನಿ, ಇದು ನನ್ನ ಮನೆ, ಇದು ನನ್ನ ಸಮಸ್ಯೆ ಅಂತ ಈ ಜಾಗೃತಾವಸ್ಥೆಯಲ್ಲಿ ನಾವು ಜಗತ್ತಿನೊಂದಿಗೆ ವ್ಯವಹರಿಸ್ತೀವಿ. ಇದು ವಾಸ್ತವವಾಗಿ ನಮ್ಮ ಭೌತಿಕ ಸಾಮ್ರಾಜ್ಯ, ಭಗವಂತನ ಮೊದಲ ಹೆಜ್ಜೆ ಇದನ್ನಾವರಿಸುತ್ತೆ. ಹಾಗೆ ಮುಂದುವರೆದು ನೋಡಿದ್ರೆ ಸ್ವಪ್ನ ಅಂದ್ರೆ ನಮ್ಮ ಕನಸಿನ ಸ್ಥಿತಿ. ಇಲ್ಲಿ ನಾವು ಮಲಗಿರ್ತೀವಿ, ಹೊರಗಿನ ಭೌತಿಕ ಜಗತ್ತಿನೊಡನೆ ನಮ್ಮ ಸಂಪರ್ಕ ಕಡಿದು ಹೋಗಿರುತ್ತೆ. ಆದ್ರೆ ನಮ್ಮ ಮನಸ್ಸು ತನ್ನದೇ ಆದ ಒಂದು ಹೊಸ ಲೋಕವನ್ನ ಸೃಷ್ಟಿಸಿಕೊಳ್ಳುತ್ತೆ. ಹೌದು, ಅಲ್ಲಿಯೂ ಸಹ ನಾನು ಓಡುತ್ತಿರ್ತೇನೆ, ನಾನು ಭಯಪಡುತ್ತೇನೆ, ನಾನು ಸಂತೋಷಪಡುತ್ತೇನೆ ಅನ್ನೋ ಅನುಭವವನ್ನ ಪಡಿತಾ ಇರ್ತೀವಿ. ಅಂದ್ರೆ ಭೌತಿಕ ಜಗತ್ತು ಇಲ್ದಿದ್ರೂ ನಮ್ಮ ಅಹಂಕಾರ ತನ್ನದೇ ಆದ ಸೂಕ್ಷ್ಮ ಜಗತ್ತನ್ನ ನಿರ್ಮಿಸಿಕೊಂಡು ಅಲ್ಲಿಯೂ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳುತ್ತೆ. ಭಗವಂತನ 2ನೇ ಹೆಜ್ಜೆ ಈ ನಮ್ಮ ಮನಸ್ಸಿನ ಸೂಕ್ಷ್ಮ ಜಗತ್ತನ್ನು ಅಳಿಯುತ್ತೆ. ಇನ್ನು 3ನೇ ಸ್ಥಿತಿ ಅದೇ ಸುಷುಪ್ತಿ, ಅಂದ್ರೆ ಗಾಢ ನಿದ್ರೆಯ ಸ್ಥಿತಿ. ಇಲ್ಲಿ ನಮಗೆ ಎಚ್ಚರವೂ ಇರೋದಿಲ್ಲ, ಜೊತೆಗೆ ಯಾವುದೇ ಕನಸೂ ಇರೋದಿಲ್ಲ. ನಾವು ಯಾರು, ನಮ್ಮ ಹೆಸರೇನು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನಮ್ಮ ಶತ್ರುಗಳು ಯಾರು ಅನ್ನೋ ಯಾವುದೇ ಅರಿವು ಈ ಸ್ಥಿತಿಯಲ್ಲಿರೋದಿಲ್ಲ. ಅಂದ್ರೆ ಈ 3 ಸ್ಥಿತಿಗಳಲ್ಲೂ ಮನುಷ್ಯ ತನ್ನ ಅಹಂಕಾರದ ಬೇರೆ ಬೇರೆ ರೂಪಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನ ಕಂಡುಕೊಳ್ಳಲು ಹೆಣಗಾಡುತ್ತಿರುತ್ತಾನೆ. ಕಥೆಯ ಈ ಒಳನೋಟ ಬಹಳ ಸ್ಪಷ್ಟವಲ್ಲಿದೆ ನೋಡಿ. ಭಗವಂತನಿಗೆ ನಮ್ಮ ಈ 3 ಸ್ಥಿತಿಗಳನ್ನ ಸಂಪೂರ್ಣವಾಗಿ ಅರ್ಪಿಸಿದಾಗ ಮಾತ್ರ ನಮಗೆ ನಿಜವಾದ ಮೋಕ್ಷ ಅಥವಾ ಅಹಂಕಾರದಿಂದ ಬಿಡುಗಡೆ ಸಾಧ್ಯ. ಕೇವಲ ಎಚ್ಚರದ ಸ್ಥಿತಿಯಲ್ಲಿ ಮಾಡೋ ಪೂಜೆ ಪುನಸ್ಕಾರಗಳಲ್ಲ. ಮೊದಲ ಹೆಜ್ಜೆಯ ಮೂಲಕ ನಮ್ಮ ಎಚ್ಚರದ ಜಗತ್ತನ್ನ, 2ನೇ ಹೆಜ್ಜೆಯ ಮೂಲಕ ನಮ್ಮ ಮನಸ್ಸಿನ ಅಥವಾ ಕನಸಿನ ಜಗತ್ತನ್ನ, ಮತ್ತು ಅಂತಿಮವಾಗಿ 3ನೇ ಹೆಜ್ಜೆಯಾಗಿ ನಮ್ಮ ಗಾಢ ನಿದ್ರೆಯ ಆ ಅರಿವಿಲ್ಲದ ಸ್ಥಿತಿಯನ್ನು ಭಗವಂತನಿಗೆ ಅಂದ್ರೆ ಆ ಪರಮಸತ್ಯಕ್ಕೆ ಸಮರ್ಪಿಸಬೇಕು. ಕರೆಕ್ಟ್. ಈ 3ನ್ನು ಮೀರಿದಾಗ ಮಾತ್ರ ಮನುಷ್ಯನಿಗೆ ಅಹಂಕಾರದಿಂದ ಸಂಪೂರ್ಣ ಮುಕ್ತಿ ದೊರೆಯುತ್ತೆ. ಅದೇ ನಿಜವಾದ ಶರಣಾಗತಿ. ಇದನ್ನೇ ಅಲ್ವಾ ಸನಾತನ ಧರ್ಮದ ನಿಜವಾದ ಅರ್ಥ ಅಂತ ಈ ಟಿಪ್ಪಣಿ ಉಲ್ಲೇಖಿಸೋದು? ಹೌದು. ನಮ್ಮಲ್ಲಿ ಬಹಳಷ್ಟು ಬಾರಿ ಧರ್ಮ ಅಂದ್ರೆ ಕೇವಲ ಬಾಹ್ಯವಾದ ಪೂಜೆ, ಗುಡಿಗೆ ಹೋಗೋದು, ಯಜ್ಞಯಾಗಾದಿಗಳನ್ನ ಮಾಡೋದು ಅನ್ನೋ ಸೀಮಿತ ಅರ್ಥದಲ್ಲಿ ತಿರ್ಕೊಂಡ್ಬಿಡ್ತೀವಿ. ಆದ್ರೆ ಈ ಮೂಲಗಳು ಸ್ಪಷ್ಟಪಡಿಸೋ ಹಾಗೆ ಧರ್ಮ ಅಂದ್ರೆ ಕೇವಲ ಅದಲ್ಲ. ಧರ್ಮ ಅಂದ್ರೆ ನಮ್ಮ ಒಳಗಿನ ಆ ನಾನು ಮತ್ತು ನನ್ನದು ಅನ್ನೋ ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ಸಮಷ್ಟಿಯಲ್ಲಿ ಅಂದ್ರೆ ಈ ಇಡೀ ವಿಶ್ವದೊಂದಿಗೆ, ಸಕಲ ಜೀವರಾಶಿಗಳೊಂದಿಗೆ ಮತ್ತು ಅಂತಿಮವಾಗಿ ಭಗವಂತನೊಂದಿಗೆ ಒಂದಾಗೋದು. ಸಮಷ್ಟಿಯೊಂದಿಗೆ ಒಂದಾಗೋದು ಅಂದ್ರೆ ನನ್ನದು ಅನ್ನೋ ಸಣ್ಣ ಪರಿಧಿಯಿಂದ ಹೊರಬಂದು ಎಲ್ಲದರಲ್ಲೂ ಆ ಭಗವಂತನನ್ನೇ, ಆ ಚೈತನ್ಯವನ್ನೇ ಕಾಣೋದು. ಬಲಿಚಕ್ರವರ್ತಿ ತನ್ನ ತಲೆಯನ್ನ 3ನೇ ಹೆಜ್ಜೆಗೆ ಬಾಗಿಸೋ ಮೂಲಕ ಮಾಡಿದ್ದು ಇದೇ ಶರಣಾಗತಿಯನ್ನ. ಆ ಕ್ಷಣದಲ್ಲಿ ಅವನು ಕೇವಲ ಒಬ್ಬ ರಾಜನಾಗಿ ಉಳಿಲಿಲ್ಲ. ಅವನ ಅಹಂಕಾರ ನಾಶವಾಗಿ ಆತ ಸಮಷ್ಟಿಯ ಭಾಗವಾದ, ಚಿರಂಜೀವಿಯಾದ. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಕೇಳಿದಾಗ ಒಂದು ಅತ್ಯಂತ ಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ಈ ಪೌರಾಣಿಕ ಕಥೆ ಇಂದಿನ ನಮ್ಮ ಆಧುನಿಕ ಬದುಕಿಗೆ, ಪ್ರತಿದಿನ ಟ್ರಾಫಿಕ್, ಆಫೀಸ್, ಟಾರ್ಗೆಟ್ ಅಂತ ಓಡ್ತಾ ಇರೋ ನಮ್ಮೆಲ್ಲರಿಗೂ ಹೇಗೆ ಅನ್ವಯ ಆಗುತ್ತೆ? ಇದರ ಪ್ರಸ್ತುತತೆ ಏನು? ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿದ್ರೆ ನಾವೆಲ್ಲರೂ ಇಂದಿನ ಜಗತ್ತಿನಲ್ಲಿ ಬಲಿ ಚಕ್ರವರ್ತಿಯಂತೆಯೇ ನಾನು ಅನ್ನೋ ಅಹಂಕಾರದ ಕೋಟೆಯಲ್ಲಿಯೇ ಬಂಧಿಯಾಗಿದ್ದೀವಿ ಅಲ್ವಾ? ಖಂಡಿತ. ನಮ್ಮ ಆಧುನಿಕ ಬದುಕು ಸಂಪೂರ್ಣವಾಗಿ ಈ ನಾನು ಅನ್ನೋ ತಳಹದಿಯ ಮೇಲೆಯೇ ನಿಂತಿದೆ. ನಾವೆಲ್ಲರೂ ನಮ್ಮದೇ ಆದ ಸಣ್ಣ ಸ್ವರ್ಗಗಳನ್ನ ಕಟ್ಕೊಂಡಿದ್ದೀವಿ.
ನನ್ನ ಮನೆ, ನನ್ನ ಕೆಲಸ, ನನ್ನ ಕಾರ್, ನನ್ನ ಸಾಮಾಜಿಕ ಜಾಲತಾಣದ ಖಾತೆ, ಅಲ್ಲಿ ನನಗೆ ಸಿಗುವ ಲೈಕ್ಸ್ ಇವೆಲ್ಲವೂ ನಮ್ಮ ಪಾಲಿನ ಸ್ವರ್ಗಗಳು. ಈ ನಾನು ಮತ್ತು ನನ್ನದು ಅನ್ನೋ ಅಹಂಕಾರದ ಕೋಟೆಯೊಳಗೆ ನಾವೆಲ್ಲರೂ ಬಹಳ ಭದ್ರವಾಗಿ ಕುಳಿತುಕೊಂಡಿದ್ದೀವಿ. ಆದರೆ ವಾಮನಾವತಾರದ ಈ ಕಥೆ ನಮ್ಗೆ ಎಚ್ಚರಿಸ್ತಿರೋದು ಇದೇ ಭ್ರಮಾತ್ಮಕ ಕೋಟೆಯ ಬಗ್ಗೆ. ಆ ಕೋಟೆ ಎಷ್ಟು ದುರ್ಬಲ ಅಂದ್ರೆ ಕಾಲದ 3 ಹೆಜ್ಜೆಗಳಲ್ಲಿ ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗಬಲ್ಲದು. ಈ ಟಿಪ್ಪಣಿಯು ನಮಗೆಲ್ಲರಿಗೂ ಒಂದು ಅತ್ಯಂತ ಶಕ್ತಿಶಾಲಿ ಸಂದೇಶವನ್ನ ನೀಡುತ್ತೆ. ದಾನ ಮಾಡೋದು ದೊಡ್ಡದಲ್ಲ, ನಿನ್ನ ಅಹಂಕಾರವನ್ನ ದೇವರಿಗೆ ಅರ್ಪಿಸೋದು ಶ್ರೇಷ್ಠ. ಇಂದಿನ ದಿನಗಳಲ್ಲಿ ನಾವು ಸಾವಿರಾರು ರೂಪಾಯಿ ದಾನ ಮಾಡಬಹುದು, ಬಡವರಿಗೆ ಸಹಾಯ ಮಾಡಬಹುದು, ಸಮಾಜ ಸೇವೆಯನ್ನ ಮಾಡಬಹುದು. ಆದ್ರೆ ಆ ದಾನ ಮಾಡುವಾಗ್ಲೂ ನಾನು ದಾನ ಮಾಡ್ದೆ, ನನ್ನಿಂದ ಈ ಕೆಲಸ ಆಯ್ತು ಅನ್ನೋ ಅಹಂಕಾರ ನಮ್ಮಲ್ಲಿದ್ರೆ ಆ ದಾನಕ್ಕೆ ಯಾವುದೇ ಆಧ್ಯಾತ್ಮಿಕ ಅರ್ಥ ಇರೋದಿಲ್ಲ. ಅದು ಕೇವಲ ನಮ್ಮ ಅಹಂಕಾರವನ್ನ ಇನ್ನಷ್ಟು ಪೋಷಿಸೋ ಆಹಾರ ಆಗುತ್ತೆ ಹೊರತು ನಮ್ಮನ್ನು ಮುಕ್ತಗೊಳಿಸೋದಿಲ್ಲ. ಅದೇ ಇನ್ನರ್ ಲೈಟ್ 333 ಬರವಣಿಗೆಯ ಮುಖ್ಯ ಉದ್ದೇಶವೂ ಕೂಡ. ಕೇವಲ ಹೊರಗಿನ ಆಚರಣೆಗಳಿಗಿಂತ ನಮ್ಮ ಒಳಗಿರೋ, ನಮ್ಗೆ ಅರಿವಿಲ್ಲದಂತೆ ನಮ್ಮನ್ನ ಆಳುತ್ತಿರೋ ಆ ಅಹಂಕಾರವನ್ನ ಅಳಿಸಿ ಹಾಕೋದು. ಒಮ್ಮೆ ಆ ಅಹಂಕಾರ ನಾಶವಾದರೆ ಸಾಕು, ನಮ್ಮ ಒಳಗಿರೋ ಆ ಶುದ್ಧ ಆತ್ಮದ ಬೆಳಕು ತಾನಾಗಿಯೇ ಯಾವುದೇ ಪ್ರಯತ್ನವಿಲ್ಲದೆ ಬೆಳಗತೊಡಗುತ್ತೆ. ಬಲಿಚಕ್ರವರ್ತಿಯಲ್ಲಿ ಆ ಜ್ಞಾನದ ಬೆಳಕು ಮೂಡಿದ್ದು ಅವನು ತನ್ನ ಅಹಂಕಾರದ ಕಿರೀಟವನ್ನ ಕಳ್ಚಿ ತಲೆಯನ್ನ ಬಾಗಿಸಿದಾಗ ಮಾತ್ರ. ಅಲ್ಲಿಯವರೆಗೆ ಅವನಿಗೆ ಅಹಂಕಾರದ ಕತ್ತಲೆ ಆವರಿಸಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದರ ಅರ್ಥವೇನು? ಇದರ ಸಂಪೂರ್ಣ ಸಾರಾಂಶವನ್ನ ನಾವು ಕ್ರೋಢೀಕರಿಸೋದಾದ್ರೆ ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗುತ್ತೆ. ನಾವು ಹೊರಗಿನ ಭೌತಿಕ ಜಗತ್ತನ್ನ ಗೆಲ್ಲೋದು, ಅಪಾರ ಸಂಪತ್ತನ್ನ ಗಳಿಸೋದು, ದೊಡ್ಡ ದೊಡ್ಡ ಅಧಿಕಾರವನ್ನ ಪಡೆಯೋದು ಇವೆಲ್ಲವೂ ಶ್ರಮಪಟ್ರೆ ಸಾಧ್ಯವಾಗ್ಬೋದು. ಬಲಿಚಕ್ರವರ್ತಿಯು ತನ್ನ ಸ್ವಂತ ಶ್ರಮದಿಂದಲೇ ಅದನ್ನ ಮಾಡಿದ್ದ. ಆದ್ರೆ ನಮ್ಮ ಆಂತರಿಕ ಜಗತ್ತಿನಲ್ಲಿರೋ ಅಹಂಕಾರವನ್ನ ಸೋಲಿಸೋದು, ನಮ್ಮೊಳಗಿನ ನಾನು ಅನ್ನೋದನ್ನ ಬದಿಗಿಡೋದಿದೆಯಲ್ಲ, ಅದು ಅತ್ಯಂತ ಕಷ್ಟದ, ಆದ್ರೆ ಮನುಷ್ಯನ ಬದುಕಿನ ಅತ್ಯಂತ ಮುಖ್ಯವಾದ ಹೆಜ್ಜೆ. ಭೌತಿಕ ವಿಜಯ ನಮ್ಗೆ ಕೇವಲ ತಾತ್ಕಾಲಿಕ ಸುಖವನ್ನ ನೀಡಬಲ್ಲದು, ಆದ್ರೆ ಆಂತರಿಕ ಸಮರ್ಪಣೆಯೇ ಬದುಕಿಗೆ ಅಂತಿಮ ಶಾಂತಿಯನ್ನ ನೀಡೋ ಗುರಿ. ಈ ವಿಶ್ಲೇಷಣೆಯಿಂದ ನಮ್ಗೆ ಅರಿವಾಗೋದೇನೆಂದ್ರೆ, ಭಗವಂತ ನಮ್ಮಿಂದ ಬಯಸೋದು ನಾವು ಗಳಿಸಿದ ಸಂಪತ್ತನ್ನಲ್ಲ, ನಮ್ಮ ಶರಣಾಗತಿಯನ್ನ. ಆ ಶರಣಾಗತಿಯೇ ನಮ್ಮನ್ನ ಅಹಂಕಾರದ ಬಂಧನದಿಂದ ಮುಕ್ತಗೊಳಿಸುವ ಏಕೈಕ ಮಾರ್ಗ. ಇದೊಂದು ಅತ್ಯಂತ ಅದ್ಭುತವಾದ ಹಾಗೂ ನಮ್ಮನ್ನ ನಾವು ಒಳಹೊಕ್ಕು ನೋಡಿಕೊಳ್ಳುವಂತ ಅರಿವಿನ ಪಯಣವಾಗಿತ್ತು. ಆದ್ರೆ ಜ್ಞಾನದ ಈ ರೋಚಕ ಪಯಣ ಇಲ್ಲಿಗೆ ಮುಗಿಯೋದಿಲ್ಲ. ಹೌದು, ಮೂಲಗಳಲ್ಲಿ ಉಲ್ಲೇಖಿಸಿರೋ ಹಾಗೆ ನಮ್ಮ ಮುಂದಿನ ಮಂಥನದಲ್ಲಿ ನಾವು ಮತ್ತೊಂದು ವಿಶಿಷ್ಟವಾದ ಹಾಗೂ ರೌದ್ರವಾದ ಅವತಾರದ ಬಗ್ಗೆ ತಿಳ್ಕೊಳ್ಳಲಿದ್ದೀವಿ. ಅದುವೇ ಸಮಾಜದಲ್ಲಿನ ಅಧರ್ಮವನ್ನ, ಅಹಂಕಾರವನ್ನ ಬೇರು ಸಹಿತ ಕಿತ್ತುಹಾಕಲು ಧರೆಗಿಳಿದ ವೀರಾವತಾರ ಪರಶುರಾಮ. ಅನ್ಯಾಯದ ವಿರುದ್ಧ ಸಿಡಿದೆದ್ದ ಆ ಕಥೆಯಲ್ಲಿ ಅಡಗಿರೋ ರಹಸ್ಯಗಳನ್ನ, ಅದರ ಹಿಂದಿನ ತಾತ್ವಿಕ ಹಿನ್ನೆಲೆಯನ್ನ ಅರಿಯಲು ಖಂಡಿತವಾಗಿಯೂ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಿದ್ದೀವಿ. ಹೌದು, ಆ ಕಥೆಯ ವಿಶ್ಲೇಷಣೆಯೂ ಇಷ್ಟೇ ಆಳವಾಗಿರಲಿದೆ. ಆದ್ರೆ ಇಂದಿನ ಈ ಸಂಭಾಷಣೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಮೂಲಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಚರ್ಚಿಸಲಾದ ಆ ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಸ್ಥಿತಿಗಳ ಆಧಾರದ ಮೇಲೆ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಹೊಸ ಹಾಗೂ ಪ್ರಚೋದನಾತ್ಮಕ ಚಿಂತನೆಯನ್ನ ಮುಂದಿಡಬೇಕು. ಖಂಡಿತ. ಸ್ವಲ್ಪ ಯೋಚಿಸಿ ನೋಡಿ. ನಮ್ಮ ಜಾಗೃತ್ ಅಂದ್ರೆ ಎಚ್ಚರದ ಸ್ಥಿತಿಯಲ್ಲಿ ನಾವು ಪ್ರತಿದಿನವೂ ಬಲಿಚಕ್ರವರ್ತಿಯಂತೆ ನಮ್ಮದೇ ಆದ ಭೌತಿಕ ಸ್ವರ್ಗವನ್ನ ಕಟ್ಕೊಳ್ಳಲು, ಎಲ್ಲವನ್ನೂ ನಮ್ಮದಾಗಿಸಿಕೊಳ್ಳಲು ನಾನು ಅನ್ನೋ ಅಹಂಕಾರದಿಂದ ನಿರಂತರವಾಗಿ ಹೋರಾಡ್ತಿರ್ತೀವಿ, ಕಷ್ಟಪಡ್ತೀವಿ, ಸ್ಪರ್ಧಿಸ್ತೀವಿ. ಆದ್ರೆ ಪ್ರತಿದಿನ ರಾತ್ರಿ ನಮಗೆ ಅರಿವಿಲ್ಲದೆಯೇ ನಮ್ಮನ್ನ ಆವರಿಸುವ ಆ ಸುಷುಪ್ತಿ ಅಥವಾ ಗಾಢ ನಿದ್ರೆದ ಸ್ಥಿತಿಯಲ್ಲಿ ಏನಾಗುತ್ತೆ? ಅಲ್ಲಿ ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಅಧಿಕಾರ, ನಾವು ಕಟ್ಟಿಕೊಂಡ ಸಂಬಂಧಗಳು ಹಾಗೂ ಈ ನಾನು ಅನ್ನೋ ಅಹಂಕಾರ ಸಂಪೂರ್ಣವಾಗಿ ಶೂನ್ಯವಾಗುತ್ತೆ ಅಲ್ವಾ? ಗಾಢನಿದ್ರೆಯಲ್ಲಿ ನಮಗೆ ಸಿಗುವ ಆ ಪರಮಶಾಂತಿ, ಆ ನೆಮ್ಮದಿ ವಾಸ್ತವವಾಗಿ ನಮ್ಮ ಅಹಂಕಾರವನ್ನ ತೆರೆಸಿದಾಗ ಸಿಗುವ ಮೋಕ್ಷದ ದೈನಂದಿನ ತುಣುಕಾಗಿರಬಹುದೇ? ನಮ್ಮ ಋಷಿಮುನಿಗಳು ಜಾಗೃತಾವಸ್ಥೆಯಲ್ಲೂ ಅಂದ್ರೆ ಎಚ್ಚರವಿರುವಾಗಲೂ ನಾವು ಸಾಧಿಸಬೇಕೆಂದು ಬಯಸಿದ ಆ ಸಮರ್ಪಣೆಯ ರಹಸ್ಯ ಇದೇ ಆಗಿರಬಹುದೇ? ಎಚ್ಚರಿದ್ದಾಗಲೂ ನಿದ್ರೆಯ ಆ ನಿರ್ಮಲ ಶಾಂತಿಯನ್ನ ಪಡೆಯೋದೇ ಶರಣಾಗತಿಯೇ. ಸ್ವಲ್ಪ ಯೋಚಿಸಿ. ಎಂಥ ಆಳವಾದ ಮತ್ತು ನಮ್ಮನ್ನ ಬೆಚ್ಚಿ ಬೀಳಿಸುವಂಥ ಪ್ರಶ್ನೆ.
ಗಾಢನಿದ್ರೆಯಲ್ಲಿ ಯಾವುದೇ ಅಹಂಕಾರವಿಲ್ಲದೆ ಸಿಗುವ ಆ ಅಪೂರ್ವ ಶಾಂತಿಯನ್ನ ನಾವು ಎಚ್ಚರಿದ್ದಾಗಲೂ ಜಗತ್ತಿನೊಡನೆ ವ್ಯವಹರಿಸುವಾಗಲೂ ನಮ್ಮ ಅಹಂಕಾರವನ್ನ ಬಿಡೋ ಮೂಲಕ ಎಲ್ಲವನ್ನೂ ಸಮರ್ಪಿಸೋ ಮೂಲಕ ಪಡೆಯಬಹುದು ಅನ್ನೋ ಈ ಚಿಂತನೆ ನಿಜಕ್ಕೂ ನಮ್ಮ ದೈನಂದಿನ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಖಂಡಿತವಾಗಿಯೂ. ಈ ಸನಾತನ ಜ್ಞಾನದ ಮಂಥನದಲ್ಲಿ, ನಮ್ಮ ಅಂತರಂಗದ ಶೋಧನೆಯಲ್ಲಿ ನಮ್ಮ ಜೊತೆಗಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳು. ಮೂಲ ಲೇಖಕರ ಆಶಯದಂತೆ ಈ ಜ್ಞಾನ ಕೇವಲ ನಮ್ಮಲ್ಲಿಯೇ ಉಳಿಯಬಾರದು. ಇದು ಪ್ರತಿಯೊಬ್ಬರ ಅಂತರಂಗವನ್ನು ಬೆಳಗಬೇಕು. ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮವರೊಂದಿಗೆ ಹಂಚಿಕೊಳ್ಳೋ ಮೂಲಕ ನಮ್ಮ ಅಖಂಡ ಗುರುಪರಂಪರೆಯ ಜ್ಞಾನವನ್ನ ಎಲ್ಲರಿಗೂ ತಲುಪಿಸೋ ಈ ಕಾರ್ಯದಲ್ಲಿ ಕೈಜೋಡಿಸಿ. ಜೈ ಸನಾತನ ಧರ್ಮ, ಜೈ ಭಾರತ್ ಮಾತೆ, ಜೈ ಗುರು ಪರಂಪರೆ. ಮುಂದಿನ ಬಾರಿ ಪರಶುರಾಮನ ಕಥೆಯ ಹಿಂದಿನ ಅಚ್ಚರಿಯ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.